ನಮಸ್ಕಾರ ವಿದ್ಯಾರ್ಥಿಗಳೇ. ಕಳೆದ ಕ್ಲಾಸಿನಲ್ಲಿ ನಾವು ಇತಿಹಾಸದ ಮಹತ್ವದ ಪ್ರಮುಖ 4 ಪಾಯಿಂಟ್ಸ್ಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥದ್ದು. ಹಾಗೆ ಈ ಒಂದು 4ನೇ ವಿಡಿಯೋದಲ್ಲಿ 5ನೇ ಒಂದು ಪಾಯಿಂಟ್ಸನ್ನು ಅಥವಾ 5ನೇ ಒಂದು ಮಹತ್ವವನ್ನು ನಾವೀಗ ಅಧ್ಯಯನ ಮಾಡ್ತಕ್ಕಂಥದ್ದು. ಈ ಒಂದು 5ನೇ ಮಹತ್ವ ಏನಂದರೆ, ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ ಅಂತ ಹೇಳ್ತಾರೆ. ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ. ನೋಡ್ರಿ, ಹೀಗೆ ಪ್ರಯೋಗಶಾಲೆ ಅಂತಂದರೆ ಸಾಮಾನ್ಯವಾಗಿ ಸಾಕಷ್ಟು ವಿಷಯಗಳನ್ನು ಅಲ್ಲಿ ನಾವೇನು ಮಾಡ್ತೀವಿ, ಪ್ರಯೋಗಕ್ಕೆ ಆಗ್ತದೆ. ಅದೇ ರೀತಿಯಾಗಿ ಇದು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ ಇತಿಹಾಸ ಅಂತ ಹೇಳುತ್ತೆ. ಹೀಗೆ ಇತಿಹಾಸವು ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಮನೋವಿಜ್ಞಾನ, ಧರ್ಮಶಾಸ್ತ್ರ, ತತ್ವಶಾಸ್ತ್ರ, ತರ್ಕಶಾಸ್ತ್ರ, ಭೂಗೋಳಶಾಸ್ತ್ರ ಮುಂತಾದವುಗಳಿಗೆ ಬೇಕಾದ ಐತಿಹಾಸಿಕ ಮಾಹಿತಿಯನ್ನು ಇದು ಒದಗಿಸಿಕೊಡುತ್ತದೆ. ನೋಡ್ರಿ, ಒಂದು ಕಡೆ ಇತಿಹಾಸವನ್ನು ನಾವು ತಾಯಿ ಬೇರಿಗೆ ಹೋಲಿಸ್ತೀವಿ. ಅಂದರೆ ಒಂದು ವೃಕ್ಷ ಬೆಳಿಬೇಕಂದ್ರೆ ತಾಯಿ ಬೇರು ಹೇಗೆ ಮುಖ್ಯವೋ ಹಾಗೆ ಒಂದೊಂದು ವಿಷಯಗಳು ಅಲ್ಲಿ ತನ್ನದೇ ಆದಂಥ ಒಂದು ವ್ಯವಸ್ಥೆಯನ್ನು ಹುಟ್ಟಾಕಿಕೊಳ್ಬೇಕಂತಂದರೆ ಇಲ್ಲಿ ಇತಿಹಾಸ ಅತ್ಯಂತ ಪ್ರಮುಖ ಆಧಾರ ಅಂತ ಹೇಳ್ಬೋದು. ಹೀಗೆ ಬೇರೆ ಎಲ್ಲ ಒಂದು ಸಮಾಜ ವಿಜ್ಞಾನಗಳಿಗೆ ಇದು ಐತಿಹಾಸಿಕ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಅದರ ಮೂಲಕ ಈಗ ಸಾಮಾನ್ಯವಾಗಿ ಅರ್ಥಶಾಸ್ತ್ರ ಇದೆ, ಆರ್ಥಿಕ ಚಟುವಟಿಕೆಗಳ ಒಂದು ಅಧ್ಯಯನ ಮಾಡಬೇಕಂದ್ರೆ ಇಂದಿನ ಒಂದು ಆರ್ಥಿಕ ಚಟುವಟಿಕೆಗಳನ್ನು ನೋಡ್ಬೇಕಂದ್ರೆ ನಾವು ಎಲ್ಲಿಗೆ ಹೋಗಬೇಕು, ಇತಿಹಾಸದ ಪುಟಗಳಿಗೆ ಹೋಗಬೇಕು. ಈಗ ಸಮಾಜಶಾಸ್ತ್ರ ಇದೆ, ಸಮಾಜದ ಬಗ್ಗೆ ಅಧ್ಯಯನ ಮಾಡುತ್ತೆ. ಹಾಗೆ ಸಮಾಜ ಅಂದರೆ ಇಂದಿನ ಸಮಾಜಕ್ಕೆ ನಾವು ಹೋಲಿಕೆ ಮಾಡಿಕೊಳ್ಬೇಕು ಅಂದರೆ ಹಿಂದಿನ ಸಮಾಜವನ್ನು ನಾವು ಫಸ್ಟ್ ಏನು ಮಾಡಬೇಕಾಗುತ್ತೆ, ತಿಳ್ಕೊಳ್ಬೇಕಾಗತ್ತೆ. ಆ ಹಿಂದಿನ ಸಮಾಜವನ್ನು ತಿಳಿಸ್ಕೊಡ್ತಕ್ಕಂಥದ್ದೇ ಯಾವುದು, ಇತಿಹಾಸ ಅಂತ ಹೇಳ್ಬೋದು. ಹೀಗೆ ಐತಿಹಾಸಿಕ ಮಾಹಿತಿಯನ್ನು ಇದು ಒದಗಿಸಿಕೊಡುತ್ತೆ. ಹೀಗೆ ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ ಅಂತ ಹೇಳ್ಬೋದು. ಆದ್ದರಿಂದ ಇತಿಹಾಸ ಎಲ್ಲ ಸಮಾಜ ವಿಜ್ಞಾನಗಳ ಬೇರು ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಹೀಗೆ ಹಿಂದೆ ಸಮಾಜ ವಿಜ್ಞಾನಗಳು ಇತಿಹಾಸದ ಶಾಖೆಗಳಾಗಿ ಅಭ್ಯಸಿಸಲ್ಪಡ್ತದ್ದು. ಆದ್ದರಿಂದ ಇತಿಹಾಸವು ಅವುಗಳಿಗೆ ಜ್ಞಾನವನ್ನು ಒದಗಿಸುವ ಪ್ರಯೋಗಶಾಲೆಯಂತಿದೆ. ನೋಡ್ರಿ, ಹಲವಾರು ಜ್ಞಾನವನ್ನು ಒದಗಿಸಿಕೊಡುತ್ತೆ ಯಾವುದು, ಇತಿಹಾಸದ ಒಂದು ಅಧ್ಯಯನದಿಂದ, ಇತಿಹಾಸದ ಒಂದು ಪಾಠದಿಂದ ಅಂತ ಹೇಳ್ಬೋದು. ಹೀಗೆ ಇತಿಹಾಸವು ಏನು ಪ್ರಯೋಗಶಾಲೆಯಂತೆ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗೆ ವಿಶ್ವಸಂಸ್ಥೆಯ ಬಹುಪಾಲು ರಾಜಕೀಯ ಠರಾವುಗಳು ಇತಿಹಾಸದಿಂದ ಕಲಿತ ಪಾಠಗಳ ಮೇಲೆಯೇ ಅವಲಂಬಿತವಾಗಿರ್ತಕ್ಕಂಥದ್ದು. ನೋಡ್ರಿ, ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಇಡೀ ವಿಶ್ವಕ್ಕೇ ಅದೊಂದು ಸಂಸ್ಥೆ ಅಂತ ಹೇಳ್ತೀವಿ. ಅದರ ರಾಜಕೀಯ ಠರಾವುಗಳು ಅಂದರೆ ರಾಜಕೀಯ ಒಂದು ಏನು ಮಾಹಿತಿ ಏನಿರುತ್ತಲ್ಲ ಆ ಎಲ್ಲ ಮಾಹಿತಿಗಳು ಎಲ್ಲಿಂದ ಸಿಗುತ್ತೆ ಅಂದರೆ ಇತಿಹಾಸದಿಂದ ಸಿಗುತ್ತೆ. ಇತಿಹಾಸದಿಂದ ಕಲಿತ ಪಾಠಗಳ ಮೇಲೆಯೇ ಅದೇನಾಗುತ್ತೆ, ಅವಲಂಬಿತವಾಗಿದೆ ಅಂತ ಇಲ್ಲಿ ಹೇಳ್ಬೋದು. ಆದ್ದರಿಂದ ಪ್ರತಿಯೊಬ್ಬ ಸಮಾಜ ವಿಜ್ಞಾನಿಯು ಅಂತಿಮ ಅಭಿಪ್ರಾಯ ಕೈಗೊಳ್ಳುವಲ್ಲಿ ಇತಿಹಾಸದ ಆಧಾರಗಳ ಮೇಲೆಯೇ ಅವಲಂಬಿತವಾಗಿದ್ದಾನೆ. ನೋಡ್ರಿ, ಪ್ರತಿಯೊಬ್ಬ ಸಮಾಜ ವಿಜ್ಞಾನಿ ಅಂತಿಮ ಅಭಿಪ್ರಾಯವನ್ನು ಏನಾದರೂ ಕೈಗೊಳ್ಬೇಕಂತಂದರೆ ಮೊದಲು ಏನು ಮಾಡಬೇಕಾಗತ್ತೆ, ಇತಿಹಾಸದ ಆಧಾರವನ್ನು ಅವನು ಏನು ಮಾಡಬೇಕಾಗತ್ತೆ, ನೋಡಬೇಕಾಗತ್ತೆ. ಹಾಗಾಗಿ ಅವನು ಇತಿಹಾಸದ ಮೇಲೆ ಹೆಚ್ಚು ಅವಲಂಬಿತನಾಗಿದ್ದಾನೆ. ಅದರ ಮೂಲಕ ತನ್ನ ಒಂದು ಕಾರ್ಯಗಳನ್ನು ಏನು ಮಾಡ್ತಾನೆ, ಹಮ್ಮಿಕೊಳ್ತಾನೆ ಅಂತ ಹೇಳ್ಬೋದು. ಇಲ್ಲದಿದ್ದರೆ ಇತಿಹಾಸದ ಆಧಾರದ ಮೇಲೆ ಅವನು ಏನು ಹೆಚ್ಚು ಅವಲಂಬಿತನಾಗಿದ್ದಾನೆ ಅಂತ ಹೇಳ್ಬೋದು. ಇಲ್ಲದಿದ್ದರೆ ಅವನು ತನ್ನದೇ ಆದಂಥ ಕಾರ್ಯನಿರ್ವಹಣೆಗೆ ಒಳಪಡೋದಕ್ಕೆ ಸಾಧ್ಯವಿಲ್ಲ ಅಂತ. ಹೀಗೆ ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ ಇದ್ದಂತೆ ಅಂತ ಇಲ್ಲಿ ನಾವು ಸಾಮಾನ್ಯವಾಗಿ ತಿಳ್ಕೊಳ್ಬೋದು. ನೋಡ್ರಿ, ಹೀಗೆ ಮತ್ತೊಂದು ಒಂದು ಮಹತ್ವಕರವಾದಂಥ ಒಂದು ಪಾಯಿಂಟ್ಸ್ ಅಥವಾ ಮತ್ತೊಂದು ಮಹತ್ವ ಒಂದು ಸಾಲು ಏನಂದರೆ, ಇತಿಹಾಸವು ಉದಾತ್ತ ಧ್ಯೇಯಗಳನ್ನು ಬೆಳೆಸುತ್ತದೆ. ಇತಿಹಾಸವು ಉದಾತ್ತ ಧ್ಯೇಯಗಳನ್ನು ಬೆಳೆಸುತ್ತದೆ. ನೋಡಿ, ಸಾಮಾನ್ಯವಾಗಿ ಆಧುನಿಕ ಯುಗವು ಲೌಕಿಕ ಉನ್ನತಿ ಸಾಧಿಸಿದೆಯೇ ಹೊರತು ಅಲೌಕಿಕ ಜಗತ್ತಿನಲ್ಲಿ ಅಲ್ಲ ಎಂಬುದನ್ನು ಇಲ್ಲಿ ತಿಳಿಸಿಕೊಡುತ್ತದೆ. ಆಧುನಿಕ ಯುಗವು ಲೌಕಿಕ ಉನ್ನತಿ ಸಾಧಿಸಿದೆಯೇ ಹೊರತು ಅಲೌಕಿಕ ಜಗತ್ತಿನಲ್ಲಿ ಅಲ್ಲ. ಅಂದರೆ ಜನರಲ್ಲಿ ಮೌಲ್ಯ ಹಾಗೂ ನೀತಿಗಳ ಬಗ್ಗೆ ಗೌರವ ಕುಸಿಯುತ್ತಿದೆ ಎಂದ ಅರ್ಥ. ಇವತ್ತು ಜನರಲ್ಲಿ ಮೌಲ್ಯ ಕುಸಿಯುತ್ತಾ ಇದೆ, ನೀತಿ ಕುಸಿತಾ ಇದೆ, ನೀತಿಗಳೇ ಇಲ್ಲ. ನೀತಿಗೆಟ್ಟು ಇವತ್ತೇನು ಮಾಡ್ತಾ ಇದ್ದೀವಿ, ನಾವು ಇವತ್ತು ನಡ್ಕೊಳ್ತಾ ಇದ್ದೀವಿ. ಅಂದರೆ ನೀತಿಗಳಿಗೆ ಅನುಗುಣವಾಗಿ ಮೌಲ್ಯವನ್ನು ರೂಪಿಸಿಕೊಳ್ಳುವಲ್ಲಿ ನಾವು ಇವತ್ತು ವಿಫಲರಾಗ್ತಾ ಇದ್ದೀವಿ. ಕಾರಣ ಇಲ್ಲಿ ಅಲೌಕಿಕ ಜಗತ್ತಿನಲ್ಲಿ ನಾವು ಏನು ಮಾಡ್ತಾ ಇಲ್ಲ, ಇವತ್ತು ಬದುಕ್ತಾ ಇಲ್ಲ. ಲೌಕಿಕ ಒಂದು ಉನ್ನತ ಸಾಧನೆಯ ಹೊರತು ಅದು ಏನಾಗಿದೆ, ಇವತ್ತು ಅಲೌಕಿಕ ಜಗತ್ತಿನ ಕಡೆಗೆ ನಾವು ಹೋಗ್ತಾ ಇಲ್ಲ. ಅಲೌಕಿಕ ಜಗತ್ತಿನಲ್ಲಿ ನಾವು ಪಾದಾರ್ಪಣೆ ಮಾಡ್ಬೇಕಂತಂದರೆ ಇತಿಹಾಸವನ್ನು ನಾವು ಏನು ಮಾಡಬೇಕು, ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಜನರಲ್ಲಿ ಮೌಲ್ಯ ಹಾಗೂ ನೀತಿಗಳ ಬಗ್ಗೆ ಗೌರವ ಕುಸಿಯುತ್ತಿದೆ ಎಂದ ಅರ್ಥ ಅಂತ ಹೇಳ್ಬೋದು. ಹಾಗೆ ಇಂದಿನ ಮಹಾಪುರುಷರು ಪ್ರತಿಪಾದಿಸಿದ ಮೌಲ್ಯಗಳನ್ನು ಹಾಗೆ ಆಧುನಿಕ ಮಾನವ ಇವತ್ತೇನು ಮಾಡ್ತಾ ಇದ್ದಾನೆ, ಅಳವಡಿಸಿಕೊಳ್ಬೇಕಾಗಿದೆ. ಅಂದರೆ ಹಿಂದಿನ ಮಹಾಪುರುಷರು ಮಹಾಪುರುಷರು ಯಾರು, ಬುದ್ಧ, ಬಸವ, ಹೌದಾ, ಆಮೇಲೆ ಯೇಸು ಕ್ರಿಸ್ತ, ಹಾಗೆ ಅಶೋಕ, ಕನಕದಾಸ, ಅಂಬೇಡ್ಕರ್ ಅವರು, ಮದರ್ ತೆರೇಸಾ ಮುಂತಾದವರ ಮಹಾನ್ ಆದರ್ಶಗಳ ಬಗೆಗೆ ಏನು ಮಾಡ್ತೀವಿ ನಾವು ಇವತ್ತು ಅವರ ಒಂದು ಮೌಲ್ಯಗಳನ್ನು ಏನು ಮಾಡ್ತಾಯಿದ್ದೀವಿ,
ಮರೆತು ನಡೀತಾ ಇದ್ದೀವಿ. ಹಾಗಾಗಿ ಅಂಥ ಒಂದು ಮೌಲ್ಯಗಳನ್ನು ನಾವು ಅಳವಡಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದೀವಿ ಅಂತ ಹೇಳ್ಬೋದು. ಅದರಿಂದ ಏನಾಗುತ್ತೆ, ಇವತ್ತು ನಮ್ಮದೇ ಆದಂಥ ಉನ್ನತಿ ಅಂತಕ್ಕಂಥದ್ದು ಏನಾಗುತ್ತೆ, ಕುಸಿಯುತ್ತಿದೆ. ಹಾಗಾಗಿ ಈ ಒಂದು ಇತಿಹಾಸ ಪುಟದಿಂದ ಈ ಮೌಲ್ಯಗಳನ್ನು ನಾವು ಏನು ಮಾಡಬೇಕಾಗಿದೆ, ಅಳವಡಿಸಿಕೊಳ್ಬೇಕಾಗಿದೆ. ಹಾಗೆ ಉದಾತ್ತ ಧ್ಯೇಯಗಳಾದ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ, ಸತ್ಯಸಂಧತೆ, ನೀತಿ, ಅಹಿಂಸೆ, ಅನ್ಯರ ಸೇವೆ, ಪ್ರೀತಿ, ಕ್ಷಮಾಗುಣ, ದಯೆ, ಉತ್ತಮ ರಾಜಕೀಯ ನೀತಿ, ಆಮೇಲೆ ಧಾರ್ಮಿಕ ಸಹಿಷ್ಣುತೆ ಮುಂತಾದವುಗಳನ್ನು ಇತಿಹಾಸವು ಆಧುನಿಕ ಪೀಳಿಗೆಗೆ ಬಳುವಳಿಯಾಗಿ ನೀಡಿದೆ. ಇವೆಲ್ಲವನ್ನು ನಾವು ಏನು ಮಾಡಬೇಕಾಗಿದೆ, ಇವತ್ತು ಇತಿಹಾಸದ ಒಂದು ಅಧ್ಯಯನದಿಂದ ಸ್ವೀಕಾರ ಮಾಡಬೇಕಾಗಿದೆ. ಉತ್ತಮ ಪ್ರಜೆಗಳಾಗಲು ಇವತ್ತು ಇತಿಹಾಸದ ಅಧ್ಯಯನ ಏನು ಮಾಡಬೇಕಾಗಿದೆ, ಹೆಚ್ಚು ಅಧ್ಯಯನ ಸೂಕ್ತವಾಗಿದೆ, ಸಹಕಾರಿಯಾಗಿದೆ ಅಂತ ನಾವಿಲ್ಲಿ ಸಾಮಾನ್ಯವಾಗಿ ಹೇಳ್ಬೋದು. ಹಾಗೆ ಮಹಾಪುರುಷರ ಮೌಲ್ಯಗಳನ್ನು ನಾವೇನಾದರೂ ಅಳವಡಿಸಿಕೊಂಡಿದ್ದಾದಲ್ಲಿ ಉದಾತ್ತ ಧ್ಯೇಯಗಳನ್ನು ನಾವೇನು ಮಾಡ್ಬೋದು, ಹೊಂದಬಹುದು. ಅದರ ಮೂಲಕ ಒಂದು ಉತ್ತಮವಾದಂಥ ವ್ಯಕ್ತಿತ್ವವನ್ನು ಸಹ ನಾವು ಇವತ್ತು ರೂಪಿಸಿಕೊಳ್ಳಬಹುದು ಎಂಬುದನ್ನು ಈ ಒಂದು ಮೌಲ್ಯಗಳು ನಮಗೆ ತಿಳಿಸಿಕೊಡ್ತವೆ. ಹಾಗೆ ಇತಿಹಾಸವು ಆಧುನಿಕ ಪೀಳಿಗೆಗೆ ಬಳುವಳಿಯಾಗಿ ಏನು ಮಾಡಿದೆ, ಎಲ್ಲ ಮೌಲ್ಯಗಳನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ನೋಡ್ರಿ. ಹಾಗೆ ಜಾರ್ಜ್ ಸಂತಯನನ ಪ್ರಕಾರ, ಜಾರ್ಜ್ ಸಂತಯನನ ಪ್ರಕಾರ ಇತಿಹಾಸವು ಉದಾತ್ತ ಧ್ಯೇಯಗಳ ಗಣಿಯಾಗಿದೆ ಮತ್ತು ಸನ್ಮಾರ್ಗ ತೋರುವ ದಾರಿದೀಪವಾಗಿದೆ ಅಂತ ಹೇಳ್ತಾರೆ. ಜಾರ್ಜ್ ಸಂತಯನನ ಇವರು ಏನು ಹೇಳ್ತಾರೆ, ಇತಿಹಾಸ ಅಂತಕ್ಕಂಥದ್ದು ಏನಾಗಿದೆ, ಉದಾತ್ತ ಧ್ಯೇಯಗಳ ಗಣಿಯಾಗಿದೆ. ನೋಡ್ರಿ, ಅದು ಎಷ್ಟು ಆಳವಾಗಿ ನಾವು ಏನು ಮಾಡಿದಾಗ ಆಗಿದರೂ ಸಹ ಅಲ್ಲಿ ಉತ್ತಮ ಧ್ಯೇಯಗಳೇ ಬರ್ತವೆ, ಯಾವುದರಲ್ಲಿ, ಇತಿಹಾಸ ಪುಟದಲ್ಲಿ. ಹಾಗೆ ಸನ್ಮಾರ್ಗ ತೋರುವ ದಾರಿದೀಪವಾಗಿದೆ. ಸಾಕಷ್ಟು ಆದರ್ಶ ತತ್ವಗಳು, ಮೌಲ್ಯಗಳನ್ನು ನಾವು ಇದರಿಂದ ತಿಳ್ಕೊಬೋದು, ಇತಿಹಾಸದ ಒಂದು ಅಧ್ಯಯನದಿಂದ ತಿಳ್ಕೊಳ್ಬೋದು ಅಂತ ಈ ಒಂದು ಲೇಖಕರ ಒಂದು ವ್ಯಾಖ್ಯಾನದಲ್ಲಿ ನಾವೇನು ಮಾಡ್ಬೋದು, ತಿಳ್ಕೊಳ್ಬಹುದಾಗಿದೆ. ಹೀಗೆ ಇತಿಹಾಸವು ಉದಾತ್ತ ಧ್ಯೇಯಗಳನ್ನು ಬೆಳೆಸುತ್ತದೆ. ನಾವು ಇತಿಹಾಸವನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿದ್ದಾದಲ್ಲಿ ನಮ್ಮಲ್ಲಿ ಉತ್ತಮವಾದಂಥ ಏನಾಗ್ತವೆ, ಗುಣಗಳು ಬೆಳಿತವೆ, ಮೌಲ್ಯಗಳು ಬೆಳಿತವೆ. ಅದರ ಮೂಲಕ ಧ್ಯೇಯಗಳನ್ನು ಸಹ ನಾವು ಬೆಳೆಸಿಕೊಳ್ಬೋದು ಅಂತ ಹೇಳಬಹುದು. ನೋಡಿರಿ, ಹಾಗೆ ಮತ್ತೊಂದು 7 ಪಾಯಿಂಟ್ಸ್, ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿವರಿಸುತ್ತದೆ. ನೋಡಿರಿ, ನಮ್ಮ ಒಂದು ವಿಶಾಲ ದೃಷ್ಟಿಕೋನ ಬೆಳೆಸಿಕೊಳ್ಳುವಲ್ಲಿ ಸಹ ಇದೇನು ಮಾಡುತ್ತೆ, ಸಹಕರಿಸುತ್ತದೆ ಅಂತ ಈ ಒಂದು ಪಾಯಿಂಟ್ಸ್ ಹೇಳುತ್ತೆ. ನೋಡಿರಿ, ಇತಿಹಾಸವು ಒಂದು ಅಧ್ಯಯನವು ನಮಗೆ ವಿವಿಧ ದೇಶಗಳ ಜನರು, ಸಂಪ್ರದಾಯ, ಸಂಸ್ಕೃತಿ ಮತ್ತು ನಾಗರಿಕತೆಗಳ ಬಗ್ಗೆ ಹೆಚ್ಚು ಜ್ಞಾನವನ್ನು ಸಂಪಾದಿಸಲು ಸಹಾಯ ಮಾಡುತ್ತದೆ. ಏನು ಮಾಡುತ್ತದೆ, ನಾವು ವಿವಿಧ ದೇಶದ ಜನರ ಉಡುಗೆ ತೊಡುಗೆ ಆಗಿರ್ಬೋದು, ಅವರ ಸಂಪ್ರದಾಯ ಆಗಿರ್ಬೋದು, ಅವರ ನಡೆನುಡಿಗಳಾಗಿರ್ಬೋದು, ಅವ್ರದ್ದೇ ಆದಂಥ ಒಂದು ನಾಗರಿಕತೆಗಳ ಬಗ್ಗೆ ಆಗಿರ್ಬೋದು, ನಮಗೆ ಜ್ಞಾನವನ್ನು ಸಂಪಾದಿಸಲು ಸಹಾಯ ಮಾಡುತ್ತೆ. ಅದರ ಮೂಲಕ ನಮ್ಮ ಒಂದು ಜೀವನದಲ್ಲಿ ಬದಲಾವಣೆ ಕಂಡುಕೊಳ್ಳೋದಕ್ಕೆ ಅದರಿಂದ ಏನಾಗುತ್ತೆ, ಸಾಧ್ಯತವಾಗುತ್ತೆ. ಹೀಗೆ ವಿವಿಧ ದೇಶಗಳ ಜನರ ಒಂದು ವಿವಿಧ ಸಂಪ್ರದಾಯಗಳನ್ನು, ಸಂಸ್ಕೃತಿಗಳನ್ನು, ನಾಗರಿಕತೆಗಳನ್ನು ನಮಗೇನು ಮಾಡುತ್ತೆ, ಪರಿಚಯ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಮನುಕುಲದ ದೃಷ್ಟಿಕೋನವನ್ನು ಸಹ ಇದು ವಿಶಾಲಗೊಳಿಸುತ್ತದೆ. ನಮ್ಮ ಒಂದು ಮನುಕುಲದ ದೃಷ್ಟಿಕೋನವನ್ನು ಸಹ ಇದೇನು ಮಾಡುತ್ತೆ, ವಿಶಾಲಗೊಳಿಸುತ್ತದೆ. ನೋಡಿ, ಇತಿಹಾಸದಲ್ಲಿ ದಾಖಲಾದ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ ಮತ್ತು ಧರ್ಮಕ್ಕೆ ಸಂಬಂಧಿಸಿದ ವಿಚಾರಗಳು ವ್ಯಕ್ತಿಯ ಜ್ಞಾನದಿಂದ ದಿಗಂತವನ್ನು ವಿವರಿಸುತ್ತದೆ. ನೋಡಿರಿ, ಇತಿಹಾಸದಲ್ಲಿ ನಾವು ಏನು ಮಾಡ್ತೀವಿ, ಒಂದೊಂದು ರಾಷ್ಟ್ರದ ಅಥವಾ ಒಂದೊಂದು ರಾಜ್ಯರ ಏನು ಮಾಡ್ತೀವಿ, ಆಳ್ವಿಕೆಯನ್ನು ನೋಡ್ತೀವಿ, ಅವ್ರದ್ದೇ ಆದಂಥ ಸಾಹಿತ್ಯ ನೋಡ್ತೀವಿ, ಅವ್ರದ್ದೇ ಆದಂಥ ಕಲೆ ಸಾಹಿತ್ಯವನ್ನು ನೋಡ್ತೀವಿ, ಅಥವಾ ಅವರದೇ ಆದಂಥ ಧರ್ಮದ ಬಗ್ಗೆ ನಮಗೆ ಸಾಕಷ್ಟು ವಿಚಾರಗಳು ನಮ್ಗೆ ಏನಾಗ್ತವೆ, ತಿಳಿದು ಬರ್ತವೆ. ಅದರಿಂದ ನಮ್ಮಲ್ಲಿ ಒಂದು ಜ್ಞಾನವನ್ನು ಏನು ಮಾಡ್ಬೋದು, ಇವತ್ತು ಹೆಚ್ಚಿಸಿಕೊಳ್ಬೋದು. ವಿವಿಧ ಒಂದು ದೃಷ್ಟಿಕೋನವನ್ನು ನಾವೇನು ಮಾಡ್ಬೋದು, ಇವತ್ತು ಬದಲಾವಣೆ ಮಾಡಿಕೊಳ್ಳಬಹುದು ಅಂತ. ನೋಡ್ರಿ, ಒಂದು ಕಡೆಗೆ ನಾವು ಅಂಬೇಡ್ಕರ್ ಬಗ್ಗೆ ಹೇಳ್ತೀವಿ. ಅಂಬೇಡ್ಕರ್ ಫಸ್ಟು ಹಿಂದೂ ಧರ್ಮದಲ್ಲಿ ಇದ್ದ, ಆದರೆ ಆತ ಒಂದು ಬುದ್ಧನ ಒಂದು ಅಥವಾ ಬೌದ್ಧ ಧರ್ಮದ ಒಂದು ಧರ್ಮ ಬೋಧನೆಯಿಂದ ಏನಾತ ಪ್ರಭಾವಿತನಾಗಿ ಆತನ ದೃಷ್ಟಿಕೋನನೇ ಚೇಂಜ್ ಆಯಿತು ಅಂತ ಹೇಳ್ಬೋದು. ಅದರಂತೆ ಪ್ರತಿಯೊಬ್ಬ ಮಾನವನ ಒಂದು ದೃಷ್ಟಿಕೋನ ಏನಾಗುತ್ತೆ, ಇಲ್ಲಿ ಬದಲಾವಣೆ ಆಗುತ್ತೆ. ನಾವು ಏನೇ ನಮಗೆ ಸರಿ ಅನಿಸಿದ ಒಂದು ಮಾರ್ಗದಲ್ಲಿ ಅಥವಾ ನನಗೆ ಉತ್ತಮವಾದಂಥ ಮಾರ್ಗ ಅಂತ ಯಾವುದು ಅನಿಸುತ್ತೋ ಆ ಒಂದು ಮಾರ್ಗದಲ್ಲಿ, ಆ ಒಂದು ದೃಷ್ಟಿಕೋನದಲ್ಲಿ ಒಂದು ಬದಲಾವಣೆ ಆಗೋದಕ್ಕೆ ಇತಿಹಾಸ ನಮಗೇನು ಮಾಡುತ್ತೆ, ಸಹಾಯ ಮಾಡುತ್ತೆ ಅಂತ ನಾವು ಇದರ ಮೂಲಕ ತಿಳ್ಕೊಳ್ಬೋದು. ಹೀಗೆ ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ಏನು ಮಾಡುತ್ತೆ, ಇಲ್ಲಿ ವಿವರಿಸುತ್ತದೆ ಅಂತ ಹೇಳಬಹುದು. ನೆಕ್ಸ್ಟ್ 1 ಪಾಯಿಂಟ್ಸ್, ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸುತ್ತದೆ. ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸುತ್ತದೆ. ಜಗತ್ತು ಈಗಾಗಲೇ 2 ಮಹಾಯುದ್ಧಗಳ ದುಷ್ಪರಿಣಾಮಗಳನ್ನು ಕಂಡಿದೆ. ಭವಿಷ್ಯದಲ್ಲಿ ಇನ್ನೊಂದು ಯುದ್ಧವಾದರೆ ಅದು ಇಡೀ ಪ್ರಪಂಚವನ್ನೇ ವಿನಾಶಗೊಳಿಸುತ್ತದೆ ಎಂಬುದನ್ನು ನಾವು ಇದರ ಮೂಲಕ ತಿಳ್ಕೊಳ್ಬೋದು. ಸಂಸ್ಕೃತಿಯ ಅರಿವಿಲ್ಲದಿರುವುದು ಹಾಗೂ ಸಂಕುಚಿತ ರಾಷ್ಟ್ರೀಯತೆ ಈ ಯುದ್ಧಗಳಿಗೆ ಕಾರಣವಾಗಿದೆ ಎಂದು ಇತಿಹಾಸವು ನಮಗೇನು ಮಾಡಿದೆ,
ತೋರಿಸಿಕೊಟ್ಟಿದೆ. ನೋಡಿರಿ, 2 ಮಹಾಯುದ್ಧಗಳು ಯಾಕೆ ನಡೆದು ಅಂತಂದರೆ ನಮಗೆ ಸರಿಯಾದ ರೀತಿಯಾದಂಥ ಒಂದು ಸಂಸ್ಕೃತಿಯ ಬಗ್ಗೆ ನಮಗೇನಿಲ್ಲ ಅರಿವಿಲ್ಲ ಅಂತ ಹೇಳ್ಬೋದು. ಜೊತೆಗೆ ಸಂಕುಚಿತ ರಾಷ್ಟ್ರೀಯ ಮನೋಭಾವನೆ ಅಂತ ಅಂದರೆ ರಾಷ್ಟ್ರಾಭಿಮಾನವನ್ನು ಹೊಂದದೆ ಸಂಕುಚಿತವಾದಂಥ ರಾಷ್ಟ್ರಾಭಿಮಾನವನ್ನು ಹೊಂದಿರತಕ್ಕಂಥದ್ದು, ಬೇರೆ ದೇಶದ ಜೊತೆಗೆ ಶಾಂತಿ ಸೌಹಾರ್ದತೆಯಿಂದ ಬದುಕದೆ ಅಥವಾ ಹೊಂದಾಣಿಕೆ ಮಾಡಿಕೊಳ್ಳದೆ ನಾವು ದೇಶದ ಮಧ್ಯೆ ವೈರತ್ವವನ್ನು ಬೆಳೆಸಿಕೊಂಡು ಅದರ ಮೂಲಕ ಮಹಾಯುದ್ಧಗಳಿಗೆ ಏನು ಮಾಡಲಾಯಿತು, ಇಲ್ಲಿ ಎಡೆ ಮಾಡಿಕೊಳ್ಳಲಾಯಿತು. ಅದರ ಮೂಲಕ ವಿನಾಶವಾಯಿತೇ ಹೊರತು ಅದರಿಂದ ನಮಗೇನು ಲಾಭ ಸಿಗಲಿಲ್ಲ ಎಂಬುದನ್ನು ನಾವು ಇತಿಹಾಸ ಪುಟದಿಂದ ಏನು ಮಾಡ್ಬೋದು, ತಿಳ್ಕೊಳ್ಬೋದು. ಹಾಗೆ ಅಣ್ವಸ್ತ್ರಗಳು ಮತ್ತು ಯುದ್ಧ ಸಂಬಂಧಿತ ಉಪಕರಣಗಳನ್ನು ಹೊಂದಲು ಇಂದು ವಿಶ್ವದ ವಿವಿಧ ರಾಷ್ಟ್ರಗಳ ನಡುವೆ ಭಾರೀ ಸ್ಪರ್ಧೆ ಅಂತಕ್ಕಂಥ ಏನಾಗಿದೆ ಏರ್ಪಟ್ಟಿದೆ. ದೇಶಗಳ ನಡುವಣ ಸೌಹಾರ್ದಯುತ ಬಾಂಧವ್ಯ ವೃದ್ಧಿಗೆ ಪ್ರಪಂಚದ ಇತಿಹಾಸದ ಅಧ್ಯಯನ ಇಂದು ಏನಾಗಿದೆ ಅಗತ್ಯವಾಗಿದೆ ಅಂತ ಹೇಳ್ಬೋದು. ನೋಡಿರಿ, ಇಂದಿನ ಒಂದು ರಾಷ್ಟ್ರಗಳು ಅಣ್ವಸ್ತ್ರಗಳನ್ನು ಯುದ್ಧ ಸಂಬಂಧಿತ ಉಪಕರಣಗಳನ್ನು ಹೊಂದಲು ಇವತ್ತು ವಿಶ್ವಮಟ್ಟದಲ್ಲಿ ಏನಾಗಿದೆ ಸ್ಪರ್ಧೆ ಅಂತಕ್ಕಂಥದ್ದು ಏರ್ಪಟ್ಟಿದೆ. ನಾನು ಸಹ ಉತ್ತಮವಾದಂಥ ಯುದ್ಧಾಸ್ತ್ರಗಳನ್ನು ಹೊಂದಿದ್ದೀನಿ, ಅಣ್ವಸ್ತ್ರಗಳನ್ನು ಹೊಂದಿದ್ದೀನಿ ಅಂತ ಬೇರೆ ದೇಶಕ್ಕೆ ತೋರ್ಪಡಿಸೋದಕ್ಕೋಸ್ಕರ ಇವತ್ತು ಅಂಥ ಒಂದು ಅಣ್ವಸ್ತ್ರಗಳನ್ನು ಏನು ಮಾಡೋದಕ್ಕೆ ಹೊಂದೋದಕ್ಕೆ ಇವತ್ತೇನು ಮಾಡಿದ್ವಿ ಸ್ಪರ್ಧೆಗಳಿರ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಒಂದು ರಾಷ್ಟ್ರದಲ್ಲಿ ಕೆಟ್ಟ ಪರಿಣಾಮ ಉಂಟಾಗುತ್ತೆ. ರಾಷ್ಟ್ರಗಳ ನಡುವೆ ಒಂದು ಸೌಹಾರ್ದಯುತವಾದಂಥ ಬಾಂಧವ್ಯ ವೃದ್ಧಿ ಅಂತಕ್ಕಂಥದ್ದು ಏನಾಗೋದಿಲ್ಲ, ಕಂಡು ಬರೋದಿಲ್ಲ. ಅದರ ಮೂಲಕ ನಾವು ಇವತ್ತು ಒಳ್ಳೆಯ ಒಂದು ಬಾಂಧವ್ಯವನ್ನು ಮೂಡಿಸಿಕೊಳ್ಬೇಕೆಂಬುದನ್ನು ನಾವು ಇತಿಹಾಸದ ಕೆಲವೊಂದು ಘಟನೆಗಳಿಂದ ಅರಿತುಕೊಳ್ಳಬೇಕಾಗಿದೆ ಎಂಬುದನ್ನು ನಾವು ಯಾವತ್ತು ನೋಡ್ಬೋದು, ಪ್ರಪಂಚದ ಇತಿಹಾಸದ ಅಧ್ಯಯನದಿಂದ ತಿಳಿಯಬಹುದು. ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ ಹಾಗೂ ಸಾರಿಗೆ ಸಂಪರ್ಕಗಳ ಸುಧಾರಣೆಗಳಿಂದಾಗಿ ವಿಶ್ವವೇ ಒಂದು ಗ್ರಾಮವಾಗಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ ಹಾಗೂ ಸಾರಿಗೆ ಸಂಪರ್ಕಗಳ ಸುಧಾರಣೆಗಳಿಂದಾಗಿ ವಿಶ್ವವೇ ಒಂದು ಗ್ರಾಮವಾಗಿದೆ. ಪ್ರತಿಯೊಂದು ರಾಷ್ಟ್ರ ತನ್ನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಬೇರೊಂದು ರಾಷ್ಟ್ರದ ಮೇಲೆ ಅವಲಂಬಿತವಾಗಿದೆ ಅಂತ ನಾವು ತಿಳ್ಕೊಳ್ಬೋದು. ಹಾಗೆ ರಾಷ್ಟ್ರಗಳು ಸ್ನೇಹಭಾವದಿಂದ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯ ಅಗತ್ಯವಿದೆ ಅಂತ ಹೇಳ್ಬೋದು. ರಾಷ್ಟ್ರಗಳ ಸಂಘ ಮತ್ತು ವಿಶ್ವಸಂಸ್ಥೆಯ ಪ್ರಾಮುಖ್ಯತೆ ಮತ್ತು ಪ್ರಪಂಚದ ಶಾಂತಿ ಸ್ಥಾಪನೆಯಲ್ಲಿ ಅವುಗಳ ಪಾತ್ರವನ್ನು ಕುರಿತು ಇತಿಹಾಸ ಏನು ಮಾಡುತ್ತೆ, ವಿವರಣೆಯನ್ನು ನೀಡುತ್ತೆ. ಆದ್ದರಿಂದ ಇತಿಹಾಸವು ಎಲ್ಲರೂ ಸಮಾನರೆಂದು ಬೋಧಿಸುತ್ತದೆ. ಸಮಾಜದಲ್ಲಿ ಜಾತಿ, ಪಂಥ, ಧರ್ಮದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಇರಬಾರದು ಎಂಬುದನ್ನು ನಾವು ಇತಿಹಾಸ ಪುಟದಿಂದ ತಿಳ್ಕೊಳ್ಬೇಕಾಗಿದೆ. ಇವತ್ತಿನ ಒಂದು ದಿನಮಾನದಲ್ಲಿ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ನಡುವೆ ಏನಾಗಿದೆ, ಇವತ್ತು ಹೆಚ್ಚು ಅವಲಂಬಿತವಾಗಿದೆ. ಹಾಗಾಗಿ ವಿಶ್ವವೇ ಒಂದು ಗ್ರಾಮವಾಗಿ ಏರ್ಪಟ್ಟಾಗ ಮಾತ್ರ ನಾವೆಲ್ಲ ದೇಶಗಳು ಸಮೃದ್ಧವಾಗಿ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಎಂಬುದನ್ನು ನಾವು ಇತಿಹಾಸದ ಒಂದು ಪುಟಗಳಿಂದ ತಿಳ್ಕೊಳ್ಬೋದು ಎಂಬುದನ್ನು ಇದರ ಮೂಲಕ ತಿಳ್ಕೊಳ್ಬೋದು. ಹೀಗೆ ಇತಿಹಾಸವು ವಿಶ್ವ ಶಾಂತಿಯನ್ನು ಬಯಸುತ್ತದೆ ಮತ್ತು ಬೆಳೆಸುತ್ತದೆ ಅಂತ ಇದರ ಮೂಲಕ ತಿಳ್ಕೊಳ್ಬಹುದಾಗಿದೆ. ಇತಿಹಾಸವು ಅಂದರೆ ಮತ್ತೊಂದು ಪಾಯಿಂಟ್ಸು 9ನೇ ಪಾಯಿಂಟ್ಸ್ ಏನು ಹೇಳುತ್ತೆ, ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ ಅಂತ ಹೇಳುತ್ತೆ. ನೋಡಿರಿ, ಇದು ಸ್ಪರ್ಧಾತ್ಮಕವಾದಂಥ ಒಂದು ಪ್ರಪಂಚವಾಗಿರ್ತಕ್ಕಂಥದ್ದು. ಇದರಲ್ಲಿ ಸಾಮಾನ್ಯವಾಗಿ IAS, IPS, IFS, KS ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸವು ಪ್ರಮುಖವಾದ ಐಚ್ಛಿಕ ವಿಷಯವಾಗಿದೆ ಅಂತ ನಾವು ಇದರ ಮೂಲಕ ತಿಳ್ಕೊಳ್ಬೋದು. ಹಾಗೆ ಐತಿಹಾಸಿಕ ಜ್ಞಾನವು ಇಂದು ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ವಕೀಲರಿಗೆ, ಪತ್ರಕರ್ತರಿಗೆ, ಆಡಳಿತಗಾರರಿಗೆ ಮತ್ತು ರಾಜನೀತಿಜ್ಞರಿಗೆ ಇವತ್ತೇನಾಗಿದೆ ಅತ್ಯವಶ್ಯಕವಾಗಿದೆ ಅಂತ ಹೇಳ್ಬೋದು. ಹಾಗೆ ಆಡಳಿತ ಸುಧಾರಣೆಗಳನ್ನು ಜಾರಿ ತರುವಲ್ಲಿ ರಾಜಕಾರಣಿಗಳಿಗೆ ಐತಿಹಾಸಿಕ ಜ್ಞಾನ ಇವತ್ತು ಅಗತ್ಯವಾಗಿರತಕ್ಕಂಥದ್ದು ಏನು ಅವಶ್ಯಕ ಅಂತ ನಾವು ಹೇಳಬಹುದು. ನೋಡಿರಿ, ಇಂದು ಸ್ಪರ್ಧಾತ್ಮಕವಾದಂಥ ಪ್ರಪಂಚ. ಈ ಒಂದು ಪ್ರಪಂಚದಲ್ಲಿ ಏನಾಗಿದೆ, ಸಾಕಷ್ಟು ಒಂದು ಹುದ್ದೆಗಳಿದ್ದಾವೆ. ಆ ಹುದ್ದೆಗಳಿಗೆ ನಾವೇನಾದರೂ ಏನು ಮಾಡಬೇಕು, ಪಾದಾರ್ಪಣೆ ಮಾಡಬೇಕಂದ್ರೆ ಇತಿಹಾಸದ ಜ್ಞಾನ ನಮಗೇನಾಗಿದೆ ಹೆಚ್ಚು ಅವಶ್ಯಕ. ಉದಾಹರಣೆಗೆ ಇವತ್ತು IAS ಇದೆ ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ, ಅಂದರೆ ಭಾರತೀಯ ಆಡಳಿತ ಸೇವೆಗೆ ಇವತ್ತು ನಾವು ಹೇಳ್ತೀವಿ ಜಿಲ್ಲಾಧಿಕಾರಿ ಆಗಬೇಕಪ್ಪ ಅಥವಾ ತಹಸೀಲ್ದಾರ್ ಆಗಬೇಕಂತಂದರೆ ಇತಿಹಾಸದ ಒಂದು ಅಧ್ಯಯನ ಸರಿಯಾದ ರೀತಿಯಲ್ಲಿ ಮಾಡಬೇಕಾಗತ್ತೆ. ಅದರ ಒಂದು ಜ್ಞಾನ ಇದ್ದರೆ ಇಂಥ ಒಂದು ಉತ್ತಮವಾದಂಥ ಸ್ಥಾನಮಾನಗಳನ್ನು ಪಡೆಯುವಲ್ಲಿ ನಾವು ಯಶಸ್ವಿಗಳಾಗುತ್ತೀವಿ ಎಂಬುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹೀಗೆ ಯಾವುದೇ ವಿದ್ಯಾರ್ಥಿಗಳು ಇವತ್ತು ಉನ್ನತವಾದಂಥ ಹುದ್ದೆಗೆ ಪಾದಾರ್ಪಣೆ ಮಾಡಬೇಕು ಅಥವಾ ಉನ್ನತ ವಿದ್ಯೆಯನ್ನು ಹೊಂದಬೇಕಂತಂದರೆ ಇಲ್ಲಿ ಇತಿಹಾಸದ ಜ್ಞಾನ, ಐತಿಹಾಸಿಕ ಜ್ಞಾನ ಅತ್ಯಂತ ಉಪಯುಕ್ತಕಾರಿ ಅಂತ ನಾವು ಇದರ ಮೂಲಕ ತಿಳ್ಕೊಳ್ಬೋದು. ಜೊತೆಗೆ ಅಧ್ಯಾಪಕರು ಬೋಧನೆ ಮಾಡಬೇಕಂತಂದರೆ ಇತಿಹಾಸವನ್ನು ಏನು ಮಾಡಬೇಕಾಗತ್ತೆ, ತಿಳ್ಕೊಂಡಿರಬೇಕಾಗತ್ತೆ. ಅಂದರೆ ಇವತ್ತು ಅರ್ಥಶಾಸ್ತ್ರ ಆಗಿರ್ಬೋದು, ರಾಜಶಾಸ್ತ್ರ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು ಅಥವಾ ಸಮಾಜಶಾಸ್ತ್ರ, ಯಾವುದೇ ಒಂದು ಶಾಸ್ತ್ರಗಳಿರ್ಬೋದು ಅಥವಾ ಯಾವುದೇ ಒಂದು ವಿಷಯಗಳಾಗಿರ್ಬೋದು, ಆ ವಿಷಯಗಳನ್ನು ತಿಳ್ಕೊಕ್ಕಿಂತ ಪೂರ್ವದಲ್ಲಿ ನಾವೇನು ಮಾಡಬೇಕಾಗತ್ತೆ, ಇಂದಿನ ಒಂದು ಅಧ್ಯಯನಗಳನ್ನು,
ಇಂದಿನ ಒಂದು ವಿಷಯಗಳನ್ನು ಏನು ಮಾಡಬೇಕಾಗತ್ತೆ, ಮೆಲುಕು ಹಾಕಬೇಕಾಗತ್ತೆ. ಹಿಂದಿನ ಅಂತಂದರೆ ಅದೇ ಇತಿಹಾಸ ಎಂಬುದು ನಮಗೇನಾಗುತ್ತೆ, ಭಾಸವಾಗುತ್ತೆ. ಹಾಗೆ ವಕೀಲರಿಗೂ ಸಹ ಇವತ್ತು ಇತಿಹಾಸ ಅವಶ್ಯಕವಾಗಿದೆ, ಪತ್ರಕರ್ತರಿಗೂ ಸಹ ಹಾಗೆ ಅವಶ್ಯಕವಾಗಿರ್ತಕ್ಕಂಥದ್ದು, ಆಡಳಿತಗಾರರಿಗೆ, ರಾಜನೀತಿ ತಜ್ಞರಿಗೂ ಸಹ ಇವತ್ತು ಅವಶ್ಯಕವಾಗಿರ್ತಕ್ಕಂಥದ್ದು. ಹಾಗೆ ಆಡಳಿತದಲ್ಲಿ ಸುಧಾರಣೆಗಳನ್ನು ಜಾರಿಗೆ ತರುವಲ್ಲಿ ರಾಜಕಾರಣಿಗಳು ಸಹ ಏನಿರಬೇಕು, ಐತಿಹಾಸಿಕ ಜ್ಞಾನ ಇರಬೇಕು. ಅಂತ ಐತಿಹಾಸಿಕ ಜ್ಞಾನವನ್ನು ಇತಿಹಾಸ ಪುಟದಿಂದ ನಾವೇನು ಮಾಡ್ಬೋದು, ಪಡೆಯಬಹುದು. ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಬರುವ ಪುರಾತತ್ವ ಇಲಾಖೆಗಳಲ್ಲಿ ಸಾವಿರಾರು ಇತಿಹಾಸಕಾರರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪುರಾತತ್ವ ಇಲಾಖೆ ಅಂದರೆ ಸಾಮಾನ್ಯವಾಗಿ ಹಳೆಯ ಒಂದು ಏನು ಬೋಧನೆಗಳನ್ನು, ಸಾಮಾನ್ಯವಾಗಿ ಪುರಾತತ್ವ ಅಂದರೆ ಹಳೆಯ ಒಂದು ಸಾಮಾನ್ಯವಾಗಿ ದೇವಾಲಯಗಳಾಗಿರ್ಬೋದು ಅಥವಾ ಶಾಸನಗಳಾಗಿರ್ಬೋದು ಅಥವಾ ಇನ್ನಿತರವಾದಂಥ ಸಲಕರಣೆಗಳ ಬಗ್ಗೆ ಅವ್ರು ಏನು ಮಾಡ್ತಿರ್ತಾರೆ, ಆಗಾಗ ಸಂಶೋಧನೆ ಮಾಡ್ತಾ ಇರ್ತಾರೆ. ಅವರು ಕೆಲವೊಂದು ಉತ್ಖನನಗಳನ್ನು ನಡೆಸ್ತಾ ಇರ್ತಾರೆ. ಅವರು ಸಹ ಇದರ ಒಂದು ವ್ಯವಸ್ಥೆ ಅಡಿಯಲ್ಲಿ ಏನು ಮಾಡ್ತಾರೆ, ಕಾರ್ಯವನ್ನು ನಿರ್ವಹಿಸ್ತಾರೆ. ಹೀಗೆ ಪ್ರಾಕ್ತನ ಶಾಸ್ತ್ರಜ್ಞರು ಉತ್ಖನನಗಳನ್ನು ನಡೆಸಿ ಗತಕಾಲದ ಮೇಲೆ ಹೊಸ ಬೆಳಕನ್ನು ಚೆಲ್ಲುತ್ತಾರೆ. ಪುರಾತನ ವಸ್ತುಗಳನ್ನು ಶೋಧಿಸುವುದು ಮಾತ್ರವಲ್ಲದೆ ಅವುಗಳನ್ನು ರಕ್ಷಿಸುವ ಕಾರ್ಯವನ್ನು ಸಹ ಇವರು ಮಾಡ್ತಕ್ಕಂಥದ್ದು. ಹೀಗೆ ಸರ್ಕಾರ ವೃತ್ತಿಪರ ಇತಿಹಾಸಕಾರರನ್ನು ಸಹ ಇಲ್ಲಿ ಏನು ಮಾಡುತ್ತೆ, ನೇಮಿಸುತ್ತದೆ. ಹಾಗೆ ವಸ್ತು ಸಂಗ್ರಹಾಲಯ, ಪತ್ರಗಾರ, ಪ್ರವಾಸೋದ್ಯಮ ಮತ್ತು ಅದರ ಸಂಬಂಧಿ ಕ್ಷೇತ್ರಗಳಲ್ಲಿ ಇತಿಹಾಸದ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಅವಕಾಶಗಳಿವೆ. ಈ ರೀತಿ ಇತಿಹಾಸ ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ ಅಂತ ನಾವು ಇಲ್ಲಿ ಸಾಮಾನ್ಯವಾಗಿ ಹೇಳಬಹುದು. ಕೊನೆಯದಾಗಿ ಮತ್ತೊಂದು ಪಾಯಿಂಟ್ಸ್ ಇದೆ. ಅದು ಯಾವುದಂತಂದರೆ 10ನೇ ಪಾಯಿಂಟ್ಸ್, ಇತಿಹಾಸವು ಪೂರ್ವಗ್ರಹಗಳನ್ನು ಹೋಗಲಾಡಿಸುತ್ತದೆ. ನಾವೇನಾದರೂ ಹಳೆಯ ಪದ್ಧತಿಗಳನ್ನು ಹೊಂದಿದರೆ ಅಥವಾ ಪೂರ್ವಗ್ರಹ ಪೀಡಿತರಾಗಿದ್ದರೆ ಅವುಗಳನ್ನು ಹೋಗಲಾಡಿಸುವ ಕಾರ್ಯವನ್ನು ಯಾವುದು ಮಾಡುತ್ತೆ, ಇತಿಹಾಸ ಮಾಡುತ್ತೆ. ಉದಾಹರಣೆಗೆ ಜಾತಿ, ಪಂಥ, ವರ್ಣ, ವರ್ಗ, ಭಾಷೆ ಮುಂತಾದವುಗಳಿಗೆ ಸಂಬಂಧಪಟ್ಟ ಪೂರ್ವಾಗ್ರಹಗಳನ್ನು ಹೋಗಲಾಡಿಸಲು ಇತಿಹಾಸ ನಮಗೇನು ಮಾಡುತ್ತೆ, ಸಹಾಯ ಮಾಡುತ್ತದೆ. ಹಿಂದೆ ಜನರು ಮತ್ತು ದೇಶಗಳಿಗೆ ಈ ಪೂರ್ವಗ್ರಹಗಳು ತೀವ್ರ ತೊಂದರೆ ಉಂಟು ಮಾಡ್ತಾ ಇದ್ವು. ಉಗ್ರ ರಾಷ್ಟ್ರೀಯತೆ 2 ಜಾಗತಿಕ ಯುದ್ಧಗಳಿಗೆ ಒಂದು ಪ್ರಮುಖ ಕಾರಣವಾಗಿದೆ. ಉದಾಹರಣೆಗೆ ಹಾಗೆ ಈ ಯುದ್ಧಗಳು ಮಿಲಿಯಾಂತರ ಜನರ ಸಾವಿಗೆ ಕಾರಣವಾಗಿ ಹೇಳಲು ಸಾಧ್ಯವಾದ ತೊಂದರೆಯನ್ನುಂಟು ಮಾಡಿರ್ತಕ್ಕಂಥದ್ದು ನಮಗೆಲ್ಲ ತಿಳಿದ ವಿಚಾರವಾಗಿರ್ತಕ್ಕಂಥ. ಇವತ್ತಿಗೂ ಸಹ ಜಪಾನ್ದಲ್ಲಿರ್ತಕ್ಕಂಥ ಹಿರೋಶಿಮಾದಲ್ಲಿ ಅಥವಾ ನಾಗಸಾಕಿಯಲ್ಲಿ ಹುಡ್ತಕ್ಕಂಥ ಮಕ್ಕಳು ಇವತ್ತೇನಾಗ್ತಾ ಇದ್ದಾರೆ, ಅಂಗವಿಕಲರಾಗಿ ಹುಡ್ತಾ ಇದ್ದಾರೆ. ಆ ಒಂದು ತಪ್ಪಿನ ಒಂದು ಕಾರಣದಿಂದ ಇವತ್ತು ಮಾನವ ಜನಾಂಗದ ಮೇಲೆ, ಪರಿಸರದ ಮೇಲೆ ಏನಾಗ್ತಾ ಇದೆ, ಕೆಟ್ಟ ಪರಿಣಾಮ ಉಂಟಾಗ್ತಾ ಇದೆ. ಹೀಗೆ ಪೂರ್ವಗ್ರಹಗಳನ್ನು ಹೊಂದಿರೋದ್ರಿಂದ ನಮಗೆ ಸಾಕಷ್ಟು ಏನಾಗ್ತವೆ, ತೊಂದರೆಗಳು ಉಂಟಾಗ್ತವೆ. ಹಾಗೆ ರಾಷ್ಟ್ರಗಳ ನಡುವೆ ಶಾಂತಿ, ಸ್ನೇಹ ಮತ್ತು ಸಹಕಾರವಿರಬೇಕು ಎಂಬುದನ್ನು ಯಾವುದು ತಿಳಿಸಿಕೊಡುತ್ತೆ, ಇತಿಹಾಸ ಅಧ್ಯಯನದಿಂದ ನಮಗೆ ತಿಳಿದು ಬರುತ್ತೆ ಅಂತ ನಾವು ಹೇಳಬಹುದು. ಹೀಗೆ ಪೂರ್ವಗ್ರಹಗಳನ್ನು ಇದೇನು ಮಾಡುತ್ತೆ, ಹೋಗಲಾಡಿಸುತ್ತೆ. ನಾವು ಒಂದು ಜಾತಿ ಪದ್ಧತಿಯಲ್ಲಿ, ಕೆಟ್ಟ ಒಂದು ಜಾತಿ ಪದ್ಧತಿಯಲ್ಲಿ ಇವತ್ತೇನು ಮಾಡ್ತಾ ಇದ್ವಿ, ಜೀವನವನ್ನು ಬಿಡ್ತಾ ಇದ್ವಿ. ಆ ಜಾತಿ, ಈ ಜಾತಿ, ಮೇಲ್ಜಾತಿ, ಕೆಳ ಜಾತಿ ಅನ್ಕೊಂತ, ಅಥವಾ ಆ ವರ್ಣ, ಕರಿಯ, ಬಿಳಿಯ, ಅಥವಾ ಆ ವರ್ಗ, ಈ ವರ್ಗ, ಶ್ರೇಷ್ಠ ಕನಿಷ್ಠ ಎಂಬ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಭಾಷೆ ಶ್ರೇಷ್ಠ, ಅವ್ರ ಭಾಷೆ ಕನಿಷ್ಠ ಎಂಬ ಒಂದು ಪೂರ್ವಗ್ರಹ ಪೀಡಿತರಾಗಿ ನಾವು ಇವತ್ತು ಜನಾಂಗದ ಮಧ್ಯೆ ವೈರತ್ವ ಅಂತಕ್ಕಂಥ ಏನಾಗ್ತಾ ಇದೆ, ಹುಟ್ಟಾಗ್ತಾ ಇದೆ. ಅದನ್ನು ಹೋಗಲಾಡಿಸಲು ಇತಿಹಾಸ ಏನು ಮಾಡುತ್ತೆ, ಇವತ್ತು ಇತಿಹಾಸ ಅಧ್ಯಯನ ನಮಗೆ ಪ್ರಯತ್ನವನ್ನು ಪಡುತ್ತೆ. ಹೀಗೆ ಇತಿಹಾಸದ ಒಂದು ಪುಟದಿಂದ, ಇತಿಹಾಸದ ಅಧ್ಯಯನದಿಂದ ನಾವೇನು ಮಾಡ್ಬೋದು, ಶಾಂತಿ ಸೌಹಾರ್ದತೆಯನ್ನು ಕಲಿಯಬಹುದು, ಸ್ನೇಹ ಸಹಬಾಳ್ವೆಯನ್ನು ಸಹ ನಾವು ಇವತ್ತೇನು ಮಾಡ್ಬೋದು, ಕಲಿಬಹುದು ಎಂಬುದನ್ನು ಯಾವುದು ತಿಳಿಸ್ಕೊಡುತ್ತೆ, ಇತಿಹಾಸದ ಅಧ್ಯಯನ ತಿಳಿಸ್ಕೊಡುತ್ತೆ. ಹೀಗೆ ಇತಿಹಾಸದ ಅಧ್ಯಯನದಿಂದ ಪೂರ್ವಗ್ರಹಗಳನ್ನು ನಾವೇನು ಮಾಡ್ಬೋದು, ಹೋಗಲಾಡಿಸಿಕೊಳ್ಳಬಹುದು. ಇಲ್ಲಿಗೆ ಈ ಒಂದು ಮೊದಲನೇ ಒಂದು ಅಧ್ಯಾಯ ಏನಾಗುತ್ತೆ, ಮುಕ್ತಾಯವಾಗುತ್ತೆ.